ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಭದ್ರಾವತಿमध्ये जस्ट इन भद्रावती तालूಕು ಶಿವಮೊಗ್ಗ. ನಮ್ಮ ಭದ್ರಾವತಿ ಒಂದು ಆಸ್ಪತ್ರೆ, ಶಿವಮೊಗ್ಗದಲ್ಲಿ 3 ಆಸ್ಪತ್ರೆ. ಆದರೆ ನಮಗಿಂತ ಐಕ್ಯವಾಗಿ ಕಳಿಸಿ ಸಿಬ್ಬಂದಿ ತುಂಬ ಮೊದಲು ಇಲ್ಲಿ ಏನಾಗಿತ್ತು ಅಂತಂದ್ರೆ ನಿಮಗೆ ಇದೆಲ್ಲ ಪೇಪರ್ ಮಿಲ್ಸು ಭದ್ರಾವತಿ ಸ್ಟೀಲ್ ಇತ್ತಲ್ಲ, ಹಾಗಾಗಿ ಜಾಸ್ತಿ ಮಾಡಿರ್ಬೋದು ಅವಾಗಿನ ಕಾಲದಲ್ಲಿ. ಈಗ ಆಟೋಮೆಟಿಕ್ ಗವರ್ಮೆಂಟ್ ಕ್ಲೋಸ್ ಆಗಿರೋದ್ರಿಂದ ಭಾಳ ಜನ ಇಲ್ಲಿ ಅನ್ಎಂಪ್ಲಾಯ್ಡ್ ಇದ್ದಾರೆ. ಈಗ ಎಷ್ಟು ಜನ ಐಪಿ ಹೋಲ್ಡರ್ಸ್ ಇದೆ ಡೀಟೇಲ್ಸ್ ಕೊಡ್ತೀವಿ, 10 ಮಿನಿಟ್ಸ್ ಕೊಡ್ತೀವಿ. ನೀವು ಸರ್ 21,000 ಕ್ಲಾಸ್ ಆಗಂಗೆ 21,000 ಸಂಬಳ 21,000ರಿಂದ 30,000 ಆಗಬೇಕಂತ ಕೇಂದ್ರ ಸರ್ಕಾರ 4 ಸಲ ನಿಮ್ಮ ಆಫೀಸಲ್ಲಿ ನಮ್ಗೆ ಗೆದ್ದನ್ನು ಬಂತು 2 ಸಲ ಮಾಡಿಲ್ಲ ಸರ್. ಮೆಜರ್ಮೆಂಟ್ ಮಾಡ್ತಿದ್ದೀವಿ. ಸರ್ಕಾರದ ಆದೇಶ ಪ್ರೆಷರ್ ಅಂದ್ರೆ ಏನಪ್ಪ ಎಲ್ಲ ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬರ್ತೀವಿ, ಎಲ್ಲ ರಾಜ್ಯಸಭಾ ಮೆಂಬರ್ಗಳು ಬರ್ತೀವಿ, ಕನ್ಸರ್ನ್ ಮಿನಿಸ್ಟರ್ಗೂ ಕೊಟ್ಟಿವಿ. ಇದಕ್ಕಿಂತ ಇನ್ನು ಪ್ರೆಷರ್ ಅಂದ್ರೆ ಏನು ಮಾಡ್ಬೇಕು ಹೇಳು. ಮೊನ್ನೆ ದಾವಣಗೆರೆ MP ಅವರು ಮಾತಾಡಿದ್ರು, ನಿನ್ನೆ ಮೊನ್ನೆ ಮಾತಾಡಿದ್ದಾರೆ ಏನಾದ್ರು ಒಂದು ಪ್ರಯತ್ನ ಮಾಡೋಣ. ಅಣ್ಣವ್ರು ಹೇಳಿದಂಗೆ ನಮಗೆ ಸಾಧ್ಯವಾದರೆ ಇನ್ನೊಂದು ಡಿಸ್ಪೆನ್ಸರಿ ಮಾಡಿಕೊಟ್ರೆ ಓಕೆ, ಇಲ್ಲ ಇರೋ ಡಿಸ್ಪೆನ್ಸರಿ ಒಂದು ರೆಫರಲ್ ಆಗ್ಬೇಕು, ಕ್ವಿಕ್ ಆಗಿ ಡಿಸ್ಪೆನ್ಸರಿ ಆಗ್ಬೇಕು, ಸೆಟ್ ಮಾಡ್ಕೊಡೋದು. ಇಲ್ಲಾಂದ್ರೆ ಬೇಕಾದ್ರೆ ನಮ್ಗೆ ಈಗಿರೋ ಡಿಸ್ಪೆನ್ಸರಿ ಸ್ವಲ್ಪ ದೊಡ್ಡದಿದೆ, ಅಲ್ಲಿಗೆ ಇನ್ನು ಒಂದು ಇಂಪ್ರೂವ್ಮೆಂಟ್ ಡಾಟಾ ಹಾಕಬೇಕು. ಒಂದಿಬ್ರು ಫಾರ್ಮಸಿಸ್ಟ್, ಒಂದಿಬ್ರು ಮಕ್ಕಳು ಡಾಕ್ಟರ್ ಅಲ್ಲ ಇಲ್ಲಿ ವಿಸಿಟ್ ಮಾಡಿಸ್ತೀನಿ ಬಿಡು. ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ನಾವು ESI ಅಲೋ ಮಾಡ್ತಾ ಇಲ್ಲ. ನೀವು ESI ಮಾಡ್ತಾರಂತೆ ರೊಕ್ಕ ಅಲ್ಲ, ESI ಏನು ಎಮರ್ಜೆನ್ಸಿ ಹೋದ್ರೆ ಅಣ್ಣ ಕೆಲವೊಂದು ನಾನ್ ಮೆಡಿಕಲ್ ಇದು ಬರಲ್ಲ ಇದು ಅಂತ ಅಂದ್ಬಿಟ್ಟು ನಿಮ್ಮ ESI ಇಂದ ನಾವು ಬಿಲ್ ಬರಲ್ಲ ಅಂದ್ಬಿಟ್ಟು ತಗೋತಾರ. ನನಗೆ ನೀ ಡೀಟೇಲ್ಸ್ ಕೊಡಬೇಕು. ನೀವು ಹೇಳೋ ಲೆಕ್ಕ ನೋಡಿದ್ರೆ ನಂಬರ್ಸ್ ಏನೋ ಭಾಳ ಜಾಸ್ತಿ ಕಾಣ್ತಿದೆ. ಡೀಟೇಲ್ಸ್ ಕೊಡಿ. ನೀವು 8-10 ಎಕ್ಸಾಂಪಲ್ ತೊಗೊಂಡು 800 ಆದಂಗೆ ಕಾಣಕತ್ತೆ. ಮ್ಯಾಕ್ಸ್ ಅಲ್ಲಿ ಇಲ್ವಾ? ನೀವು 8-10 ಎಕ್ಸಾಂಪಲ್ ತೊಗೊಂಡು ಒಂದು 800 ಏನೋ 1000 ಆದಂಗೆ ಲೆಕ್ಕಕ್ಕೆ ಮಾತಾಡಕ್ಕೆ ಇಲ್ಲ ಏನೇನು ಸಮಸ್ಯೆ ಇದೆ ಕೊಡ್ರಿ. ಯಾರು ಆಗಿದೆ ಕೊಡಿ. 7ನೇ ತಾರೀಕು ಅಣ್ಣ ಬರ್ತಾರೆ, ನೀವು ಯಾರು ಒಬ್ಬರು ಅಣ್ಣನ ಜೊತೆ ಬರೀ ಕೊಡ್ತೀವಿ. IP ಹೋಲ್ಡರ್ ಭದ್ರಾವತಿಗೆ ಕಮ್ಮಿನೇ ಬರುತ್ತೆ ಅಣ್ಣ. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಗಾರ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಅದು ಇಲ್ಲಿಗೆ ಡಿಸ್ಪೆನ್ಸರಿ ಸೇರ್ಕೊಳ್ಳುತ್ತೆ. ಟ್ರೀಟ್ಮೆಂಟ್ ಎಲ್ಲ ಇಲ್ಲಿ ತಗೋತಾರೆ, ಅವಾಗ ನಮಗೆ ಕೌಂಟ್ ಜಾಸ್ತಿ ಆಗುತ್ತೆ. ಏನು ಹೇಳ್ತಾರೆ, ಮ್ಯಾಕ್ಸ್ ಹಾಸ್ಪಿಟಲ್ ಇದೆ, ಈ ಸ್ವಲ್ಪ ಅದೇನೋ ಸಿಸ್ಟಮ್ ಈಗ ಅವ್ರು ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಎಲ್ಲರಿಗೂ ಅಲೋ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಅಲ್ಲಿ ESI ಎಲ್ಲ ಏನಿದ್ರು A to Z ಎಲ್ಲ ಯಾವ ಥರ ದುಡ್ಡು ಕಟ್ಟಿಸ್ಕೊಂತ ಇಲ್ಲ. ಮ್ಯಾಕ್ಸ್ ನಿಮಗೀಗ ನಮ್ದು ಪೇಷಂಟ್ಸ್ ಏನು ದಾಖಲಾತಿ ಕೊಡ್ರಿ ಅಂತ ಹೇಳಿವಿ. ಅದ್ರಲ್ಲಿ 15 ಹೇಳಿದ್ರೆ ಇದಕ್ಕೆ ಏನಾಯ್ತು? 7ನೇ ತಾರೀಕು ದಾಖಲಾತಿ ಸಿಗ್ತಾರೆ, ಮಾತಾಡಕ್ಕೆ ಅನುಕೂಲ ಆಗುತ್ತೆ. ನೋಡಿ ದಯಮಾಡಿ ಸಿಬ್ಬಂದಿ ಕೊಡ್ತಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ದೇಶದ ಜನತೆಗೆ ಅರ್ಥ ಆಗಬೇಕು, ಅಥವಾ BJP ಯುವ ನಾಯಕರಲ್ಲಿ ನಾನು ಕೇಳ್ಕೊಳ್ತೀನಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರನಲ್ಲಿ ಚುನಾವಣೆ ನಡೀತದೆ. ಪಾರ್ಲಿಮೆಂಟಿಗೆ ಅಸೆಂಬ್ಲಿ ಆದ ನಂತರ ಅಲ್ಲಿ ಪಾರ್ಲಿಮೆಂಟ್ ಆದ ತಕ್ಷಣ ಅಸೆಂಬ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ 41 ಲಕ್ಷ ಓಟ್ ಜಾಸ್ತಿ ಆಗ್ತವೆ. ಒಂದೇ ಒಂದು 6 ತಿಂಗಳ ವ್ಯತ್ಯಾಸದಲ್ಲಿ 41 ಲಕ್ಷ ಓಟ್ ಅಲ್ಲಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಫಡ್ನವೀಸ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 29,000 ಓಟ್ ಜಾಸ್ತಿ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೋಬೇಕಾ ಬೇಡ? ಅಂದರೆ ಯಾವ ಲೆಕ್ಕಕ್ಕೆ ಈ ದೇಶ ಹೋಗ್ತಾ ಇದೆ ಯೋಚನೆ ಮಾಡಿ ನೋಡಿ ನೀವು. ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಇನ್ಕ್ರೀಸ್ 41 lakh votes ಇನ್ ಓನ್ಲಿ ಸ್ಪ್ಯಾನ್ ಆಫ್ 6 months? 6 ತಿಂಗಳ ಅವಧಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ 41 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಏನು ಅರ್ಥ ಅಂದರೆ ಮೋಸ ಆಗಿದೆ, ರಿಗ್ ಮಾಡಿದ್ದಾರೆ, ಅದು ಬಿಡಿ.
ಈಗ ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ 65 ಲಕ್ಷ ವೋಟ್ ಡಿಲೀಟ್ ಆಗ್ತಾ ಇದೆ. 65 ಲ್ಯಾಕ್ ವೋಟ್ಸ್ ಡಿಲೀಟ್. ಯಾರು ಪಾರ್ಲಿಮೆಂಟ್ನಲ್ಲಿ ವೋಟ್ ಹಾಕಿದ್ದಾರೆ ಅವ್ರಿಗೆ 65 ಲಕ್ಷ ವೋಟ್ ಈಗ ಹಾಕಲ್ಲ ಬಿಹಾರ್ನಲ್ಲಿ. BJP ಯುವ ಮುಖಂಡರಲ್ಲಿ, ನಾಯಕರಲ್ಲಿ ಕೇಳ್ತಕ್ಕಂಥದ್ದು ಈ ರೀತಿ ದೇಶ ನಡಿಬೇಕಾ? ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇರ್ಬೋದು ವ್ಯತ್ಯಾಸಗಳು ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ಇದೇನ್ರಿ ಇದು? ಓಟ್ಗಳೇ ಕಿತ್ಕೊಂಡು ಹೋಗಿ ಗೆಲ್ತಕ್ಕಂಥ ವ್ಯವಸ್ಥೆ ಬೇಕಾ? ಪ್ರಧಾನಮಂತ್ರಿಯವರು 11 ವರ್ಷ ನೀವು ಇಷ್ಟೆಲ್ಲ ಪಾಪ್ಯುಲರ್ ಇದ್ದು ಬರೇ ಬೆಳಗ್ಗಿನಿಂದ ಸಾಯಂಕಾಲ ಬರೇ ಚುನಾವಣೆ ಬಿಟ್ಟರೆ ಬೇರೆ ಮಾಡ್ತಾ ಇದ್ದಾರೆ ದೇಶದ ಪ್ರಾದೇಶಿಕ ತಾರತಮ್ಯ ನಿವಾರಣೆಗಾಗಿ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಕಸಂಖ್ಯೆ ಮಂಜೂರು ಮಾಡಬೇಕು. ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಕಸಂಖ್ಯೆ ಮಂಜೂರು ಮಾಡಬೇಕು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದ್ದು, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ರಾಯಲಕೋಟೆ, ಕೋಲಾರ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಧರ್ಮಸ್ಥಳ 5 ಸೆಂಟಿಮೀಟರ್, ಬೀದರ್ನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಸರ್ಕ್ಯುಲೇಷನ್ನು ಬಂಗಾಳ ಉಪಸಾಗರದ ನೈಋತ್ಯ ಭಾಗದ ತಮಿಳುನಾಡು ಕರಾವಳಿ ಹತ್ತಿರ ಇದ್ದು, ಅದು 3.1 ಮತ್ತು 7.6 ಕಿಲೋಮೀಟರ್ ಎತ್ತರದ ಮಧ್ಯದಲ್ಲಿ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 4ರಿಂದ ಆಗಸ್ಟ್ 10ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 4ರಿಂದ ಆಗಸ್ಟ್ 10ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಹಾಸನ, ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಆಗಸ್ಟ್ 4 ಹಾಗೂ 5ರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಹಾಗೂ ಹಾಸನ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಆಗಸ್ಟ್ 6 ಹಾಗೂ 7ರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.